Brought to you by Vigor, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. Associate sponsor Ultratech Cement. ಈ ಪ್ರಕರಣದಲ್ಲಿ ಸರ್ಕಾರ ಯಾವುದೇ ಕಾರಣಕ್ಕೂ ಭಾಗಿಯಾಗದೆ ಆದರೆ ಬಿಜೆಪಿ ಜೆಡಿಎಸ್ ನಾಯಕರು ಸಹ ನೇರವಾಗಿ ಆರೋಪ ಮಾಡಿದ್ರು. ಸರ್ಕಾರದ ಮೇಲೆ ಗಂಭೀರವಾದ ಆರೋಪ ಮಾಡಿದ್ದಾರೆ. ಇಲ್ಲಿ ಸರ್ಕಾರದ ಭಾಗಿಯಾಗಿದೆ, ಸರ್ಕಾರದಲ್ಲಿ ತಕ್ಕಂದು ಭಾಗಿಯಾಗಿದ್ದಾರೆ ಅಂತ ಆರೋಪ ಮಾಡಿದ್ದಾರೆ. ಇದು ಆ್ಯಕ್ಚುಲಿ ಡ್ಯಾಮೇಜ್ ಅನ್ಸುತ್ತೆ. ಜನರ ಕಡೆ ಸರ್ಕಾರಕ್ಕೆ ಅವ್ರು ಕೆಟ್ಟಿದ್ರು. ಯಾಕೆ ಕಟ್ಟರು? ನಾವೆಲ್ಲಿ ಭಾಗಿಯಾಗಿದ್ದು ನಾವೆಲ್ಲಿದ್ದೀರಿ? ಎಲ್ಲಿ ಆಗಿದೆ? ಪ್ರೂವ್ ಆಗಿದ್ದೀರಾ? ಎಲ್ಲ ನಾವು ಭಾಗಿಯಾಗಿದೆ ಅಂತ ಇಲ್ಲ. ಆರೋಪ ಅಷ್ಟಲ್ಲ. ಈಗ ಅವ್ರಿಗೇನು ಇದ್ರೆ ಕೋರ್ಟಲ್ಲಿ ಇದೆಯಲ್ಲ, ಕೋರ್ಟಾಗ ಹೋಗಿ ಹೇಳ್ಬೋದ್ರು ಅವ್ರಿಗೆ ಹಿಂಗೆ ತಪ್ಪು ಮಾಡ್ತಾ ಇದ್ದಾರೆ SIT ಅವರು, ಇವ್ರು ಯಾರ್ದೋ ಮಾತು ಕೇಳಿ ಮಾಡ್ತಾರಂತ ಕೋರ್ಟ್ಗೆ ಹೇಳ್ಬೋದ್ರಲ್ಲ ಅವರು. ಅದೇನು ಅವಕಾಶ ಇದೆ. ನಾವೇನಿದ್ರು ಚರ್ಚೆ ಅಷ್ಟೇ ಅಲ್ಲ, ನಮ್ಮದು ನಿಮ್ಮದು ಚರ್ಚೆ. ಅಂತಿಮ ಪರಿಹಾರ ಮಾಡ್ಲಿಕ್ಕೆ ನ್ಯಾಯಾಲಯ ಇದೆ. ಸೊ ಅಲ್ಲಿ ಹೇಳ್ಬೋದ್ರ ಸಮಸ್ಯೆ ಇದೆ, ಹಿಂಗೆ ಸರಿಯಾಗಿ ಮಾಡ್ತಾ ಅಂತ ಹೇಳ್ಬೋದ್ರ. ಸರ್ಕಾರದ ಭ್ರಷ್ಟಾಚಾರದ ಏನು ಮಾಹಿತಿ ಏನಿದೆ ನನ್ನ ಪೆನ್ಡ್ರೈವಲ್ಲಿದೆ, ಅದನ್ನು ಕೊಟ್ಟರೆ ತನಿಖೆ ಮಾಡಿಸುವಂಥ ತಾಕತ್ತು ಸರ್ಕಾರಕ್ಕಿದೆಯಾ ಅನ್ನೋಂಥ ಪ್ರಶ್ನೆಯನ್ನು ಕುಮಾರಸ್ವಾಮಿ ಅವರು ಮಾಡಿದ್ದಾರೆ, ಸವಾಲು ಹಾಕಿದ್ದಾರೆ. ಕೊಡಬೇಕಲ್ಲ ಅವ್ರು, ಕೊಡದೆ ನೀವೇ ಹಂಗೆ ಸವಾಲು ಹಾಕಿರಿ, ಹಂಗೆ ಕೊಡ್ಬೇಕು. CM ಅವ್ರಿಗೆ ಹತ್ತಿರ ಬಂದು ಕೊಡ್ಬೇಕಲ್ಲ, ಅವ್ರು ಕೊಟ್ಟರೆ ಮಾಡ್ತಾರೆ. ಟ್ರಸ್ಟ್ ಇಲ್ಲ ನಿಮ್ಮ ಮೇಲೆ ಅಂತ ಒಪ್ಕೋಬೇಕಂತೆ ಸರ್, ನಾವು ತನಿಖೆ ನಡೆಸ್ತೀವಿ ಅಂತ ಹೇಳಿ ಸರ್ಕಾರ ಘೋಷಣೆ ಮಾಡಿದ್ರೆ ಹಂಗೆಲ್ಲ ನೀವು ಹಂಗೆ ನೀರಲ್ಲಿ ಅದನ್ನ ಮುಳುಗಿಸಿ ಹಂಗೆ ಅದು ಸೈಜ್ ಗೊತ್ತಿಲ್ಲದೆ ಹಂಗೆ ಹೇಳ್ದಂಗೆ ಕತೆ ಹಂಗಿದೆ, ಹಂಗೆ ಆಗ್ತಿರ್ತದ. ನೀವು CMಗೆ ಚಾಲೆಂಜ್ ಮಾಡ್ರೆ ಕೊಡಬೇಕು ಅವ್ರಿಗೆ ಬಂದು. ಏನು CM ಅವ್ರಿಗೆ ಪರಿಚಯ ಇಲ್ಲ ಅವ್ರಿಗೆ? ಹಿಂಗಿದೆ, ಹಿಂಗೆ ತನಿಖೆ ಮಾಡೋದು. ಅದಕ್ಕೂ ಒಂದು ಯಾವ್ದಾರ ಕಮಿಟಿ ನೇಮಿಸ್ಬೋದು, ಅಥವಾ ನ್ಯಾಯಾಂಗ ತನಿಖೆ ನೇಮಿಸ್ಬೋದು. ಯಾವ್ದಾರ ಮಾಡ್ತಾರೆ. ಕೊಟ್ಟರೆ ಗಂಭೀರವಾಗಿ ಆರೋಪ ಮಾಡಿದ್ರೆ ಮಾಡಬೇಕು. ಈಗ ಎಲ್ಲದಕ್ಕೂ ನೀವು ಸರ್ಕಾರನ ಆ ದೃಷ್ಟಿಯಿಂದ ನೋಡ್ರೆ ಭಾಳ ಕಷ್ಟ ಆಯ್ತಲ್ಲ ಸರ್. ರೇವಣ್ಣವರ ಬಂಧನ ಕೂಡ ರಾಜಕೀಯ ಪ್ರೇರಿತ, ದೇವೇಗೌಡರ ಕುಟುಂಬಕ್ಕೆ ಕಳಂಕ ತರೋಕ್ಕೆ ಈ ರೀತಿ ಷಡ್ಯಂತ್ರ ಅಂತ ಗಂಭೀರ ಆರೋಪ ಮಾಡ್ತಾರೆ. ನೋಡಿ, ಅದು ಆರೋಪ ಕಂಪ್ಲೇಂಟ್ ಆಧಾರ ಮ್ಯಾಗೆ ಮಾಡಿದ್ದಾರೆ. 3-4 ಕಂಪ್ಲೇಂಟ್ ಆಗಿದೆ, ಆಧಾರದ ಮ್ಯಾಗೆ ಮಾಡಿದ್ದಾರೆ. ಸುಳ್ಳು ಅಂತೇಳಿ ಹೆಂಗೆ ಹೇಳಿಕ್ಕಾಗ್ತಾರೆ ಹೇಳ್ರಿ? ಕಂಪ್ಲೇಂಟ್ ಕೊಟ್ಟವರು ಅಲ್ಲೇ ಇದ್ದಾರೆ. ಅವರು ಕಂಪ್ಲೇಂಟ್ ಕೊಟ್ಟಿದ್ದಾರೆ, ಕೊಟ್ಟ ಮ್ಯಾಗ ನಾವು ಆ್ಯಕ್ಷನ್ ಮಾಡಿದ್ದಾರೆ. SIT ಅವ್ರು ಹಂಗೆ ಸುಮ್ಮನೆ ಹೋಗಿದ್ದಾರೆ. SITಗೆ ಎಲ್ಲ ಟ್ರಾನ್ಸ್ಫರ್ ಆಗಿದೆ, 3-4 ಕೇಸ್ ಟ್ರಾನ್ಸ್ಫರ್ ಆಗಿದೆ, ಆಧಾರ ಮೇಲೆ ಮಾಡಿದ್ದಾರೆ. ಚುನಾವಣೆ ನಂತರ ಮಹಾರಾಷ್ಟ್ರದಲ್ಲೇ ಸರ್ಕಾರ ಬೀಳುತ್ತೆ ಅಂತೇಳಿ DK ಶಿವಕುಮಾರ್ ಅವರು ಹೇಳಿದ್ದಾರೆ ಸರ್. ನೀವೇನಾದರೂ ಅಲ್ಲಿ ಪ್ರಯತ್ನ ಮಾಡ್ತಿದ್ದೀರಾ ಅಂತ? ಇಲ್ಲೇ ನಾವು ನಮ್ಮದು ಕೆಲಸ ನಮ್ಮದು ಸಾಕಾಗಿದೆ. ಅಲ್ಲಿ ಹೋಗಿ ಅವ್ರನ್ನ ಇಲ್ಲಿ ಬೀಳುತ್ತೆ ಅಂತಿದ್ರು, ನಿಮ್ಮವರು ಅಲ್ಲಿ ಬೀಳುತ್ತೆ ಅಂತ ಹೇಳ್ತಿದ್ದಾರೆ. ಈಗ ನಮಗೆ ಕೆಲಸ ಮಾಡಬೇಕೆ ಸಾಕಷ್ಟು ಕೆಲಸ ಇದೆ ಇಲ್ಲೇ ರಾಜ್ಯದಲ್ಲಿ. ಈಗ ನಾವು ಮಹಾರಾಷ್ಟ್ರದಾಗ ಹೋಗಿ ನಾವು ಯಾವಾಗ ಮಾಡೋದಲ್ಲ. ಅವ್ರಾಗೇನು ಹೊಡೆದಾಟಿ ಬೀಳಿಸಿದ್ರೆ ಬೀಳ್ಬೋದು. ಯಾಕಂದ್ರೆ ಅಲ್ಲಿ 3 ಗುಂಪಿದೆ. 3ರಲ್ಲಿ 1 ಗುಂಪಿಂದ ಸರಿದ್ರೆ ಎನಿ ಟೈಮ್ ಏನು ಬೇಕಾದ ಆಗ್ಬೋದು. 3 ಗುಂಪಿದೆ ಅವ್ರದ್ದು. ಅಷ್ಟೇ 80-40 ಇದ್ದಾರೆ. 1 ಗುಂಪು ಸರಿದ್ರೆ ಅವ್ರಿಗೆ ಹಾನಿ ಆಗ್ಬೋದು ಸರ್. ಅವ್ರು ಹೇಳೋ ಆಪರೇಷನ್ ಮಾಡಲ್ಲ ಅಂದ್ರೆ ಇಲ್ಲಿ ಯಾರಾದರೂ ಶಿಂದೆ ಇದ್ದಾರಾ ಸರ್ ಕಾಂಗ್ರೆಸ್? ಯಾರೂ ಇಲ್ಲ. ಶಿಂದೆ ಇರೋರು ಒಬ್ಬರೇ. ಶಿಂದೆ ಇರೋರು ಮಹಾರಾಷ್ಟ್ರದಲ್ಲಿ ಒಬ್ಬರೇ ಇದ್ದಾರೆ. ಎರಡನೇ ಶಿಂದೆ ಇಲ್ಲ. ಓನ್ಲಿ 1 ಶಿಂದೆ. ಇಲ್ಲ ಯಾರಾದ್ರೂ ಉಟ್ಕೊಂತಾರ ಶಿಂದೆ ಅಜಿತ್ ಪವಾರ್ ತರ? ಇಲ್ಲ, ಆ ಥರ ಯಾರು ಹುಟ್ಟುವಂಥ ಅವಕಾಶ ಇಲ್ಲ. ವಾಪ ಅಷ್ಟೇ 4 ನಾ ಫಸ್ಟ್ ಹೇಳಿದ್ದೆ, 4 ವರ್ಷವರೆಗೆ, ಕೊನೆ ದಿವಸವರೆಗೆ ಇದು ಸರ್ಕಾರ ಬೀಳ್ತೈತೆ ಅಂತ ನಾವಾಗ ಹೇಳಿದೆ. 1 ವರ್ಷ ಹಿಂದೆ ಹೇಳಿದ್ದೀನಿ, ಇಲ್ಲಿ ಹೇಳಿದಿನೋ ಬೆಳಗಾವಿದಾಗ ಹೇಳಿದ್ದೀನಿ. ಕೊನೆ ದಿವಸವರೆಗೆ ಸರ್ಕಾರ ನಾಳೆಗೆ ಮುಗಿತಂದ್ರೆ ನಾಳೆಗೆ ಸರ್ಕಾರ ಬೀಳ್ತಂತ ಅಂತ ಹೇಳೋದು. ಇದಕ್ಕೆ ನಾವು ಮೆಂಟಲಿ ಪ್ರಿಪೇರ್ ಆಗಬೇಕು. ಅವರಂತಿ ಹೇಳೋದು. ಯಾಕೆ ಸರ್ ಇಂಥದ್ದೆಲ್ಲ ಸ್ಟೇಟ್ಮೆಂಟ್ ಸರ್ಕಾರ ಸ್ಥಿರಗೊಳಿಸೋದ್ರ ಬಗ್ಗೆ ಸ್ಟೇಟ್ಮೆಂಟ್ಗಳು ಬರ್ತಾ ಇದ್ವು? ಅಷ್ಟಿಲ್ಲ. ಅದನ್ನ ಬಿಟ್ಟರೆ ಅವ್ರಿಗೆ ಬೇರೆ ಏನಿದೆ ಹೇಳಿ? BJP ಅವ್ರನ್ನ ಇದನ್ನು ಬಿಟ್ಟರೆ ಬೇರೆ ಏನಿರಲಿಲ್ಲ ಅವ್ರಿಗೆ. ಇದನ್ನೇ ಯಾವ್ದಾರ ಒಂದು ಘಟನೆ ಆದರೆ ಅದನ್ನೇ ರಾಷ್ಟ್ರೀಯ ನಾಯಕರು ಬಂದು ಅವ್ರ ಮನೆಗೆ ಭೇಟಿ ಆಗೋದು, ಇದನ್ನು ಬಿಟ್ಟರೆ ಬೇರೆ ಏನು ಕೆಲಸ ಇರೋದು? CM ಹೇಳಿದ್ರು, ಮತ್ತು DK ಶಿವಕುಮಾರ್ ಹೇಳಿದ್ರು 50 ಕೋಟಿಗೆ ಆಫರ್ ಕೊಟ್ಟಿದ್ದಾರೆ ಅಂತ. ಅವ್ರ ಆಫರ್ಗಳನ್ನೆಲ್ಲ ತೆಗೆದುಕೊಳ್ಳುವಂತ ನಿಮ್ಮ ಶಾಸಕರು ಹೇಳ್ತಾರೆ. ಯಾವ ರೀತಿ ಆಫರ್ ಕೊಟ್ಟಿದ್ದಾರೆ? ಅವರು ಕೊನೆಗೆ ಯಾರು ಆಫರ್ ಕೊಟ್ಟರು ಅಂತಲೇ ಹೇಳಿಲ್ಲ.
ಎಷ್ಟು ಜನ ಕೊಟ್ಟವ್ರೆ ಅಂತ ಸರ್ ಆಫರ್ ಕೊಟ್ಟು ಎಲ್ಲಗೆಲ್ಲ ಕಂಡಾರ ಅಲ್ಲಿ ವಿಧಾನಸಭೆದಾಗ ಯಾರು ಸಿಗ್ತಾರೆ ಎಲ್ಲರಿಗೂ ಹೇಳೇ ಇರ್ತಾರೆ ಅವರು ಎಷ್ಟು ಜನ ನಂಬರ್ ಯಾರ್ಯಾರು ಅಕ್ಕಪಕ್ಕ ಯಾರು ಕೂಡ್ತಾರ ಎಲ್ಲರಿಗೂ ಹೇಳೇ ಹೇಳ್ತಾರೆ. ಇದು ಹೊಸದಲ್ಲ. ನಾನು ಲಾಸ್ಟ್ ಟೈಮ್ ಹೇಳಿದ್ದೆ ವಿಧಾನಸೌಧದಾಗ ಎಷ್ಟು ಜನ ಸಿಗ್ತಾರೆ, ನೀವು ಬರ್ತೀಯ ನೀವು ಕೇಳ್ತಿರ್ತಾರೆ. ನಮ್ದಾರು ಕೇಳಿಲ್ಲ ಹೇಳ್ತಾರೆ ಅಷ್ಟೇ. ಅವ್ರು ಹಾಗೆ ಹೇಳ್ತಾರೆ, ಆದ್ರೂ ಅದು ಯಾವುದು ಪ್ರಾಕ್ಟಿಕಲ್ ಆಗೋಲ್ಲ. ಕರ್ನಾಟಕ ಏಕನಾಥ್ ಶಿಂದೆ ಆಗ್ತೀರಾ ಅಂತ ಸ್ವಲ್ಪ ಒಳಗಡೆ ಸ್ವಲ್ಪ ಬೇಸರ ನೋವೆಲ್ಲ ಇದೆ. ಅದೇ ಅದರಲ್ಲಿ ಪ್ರಶ್ನೆ ಇಲ್ಲ. ನಾವೇನ ಎಲ್ಲ ಸರಿ ಇದೆ ಅಂತ ಹೇಳುವಲ್ಲ, ನೋವು ಇದ್ದೇ ಇರ್ತೈತೆ. ಅವ್ರವ್ರ ಡೆವಲಪ್ಮೆಂಟ್ ಬಗ್ಗೆ ನೋವು ಇರ್ಬೋದು, ಟ್ರಾನ್ಸ್ಫರ್ ಬಗ್ಗೆ ನೋವು ಇರ್ಬೋದು, ಇದ್ದೇ ಇರ್ತದೆ. ಯಾರಿಗೆ ಇಲ್ಲ ಅಂತ ನಮ್ಮಲ್ಲಿ ಸಂಶಯ. ಅವರಲ್ಲಿ 3 ಭಾಗಿದ್ದಾರೆ, ಅವರಲ್ಲಿ 3 ಭಾಗಿದೆ. Brought to you by Vigor, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. Associate sponsor Ultratech Cement.